ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದ ರಾಯಗಢದಲ್ಲಿ ಜಲಪ್ರಳಯವೇ ನಡೆದಿದೆ. ರೌದ್ರಾವತಾರವನ್ನು ತಾಳಿದೆ ರಾಯಗಢದ ಕುಂಡ್ಲಿಕಾ ನದಿ. ಹೌದು, ಮಹಾರಾಷ್ಟ್ರದಲ್ಲಿ ಜಲಪ್ರಳಯವೇ ಸಂಭವಿಸಿಬಿಟ್ಟಿದೆ. ರೌದ್ರಾವತಾರವನ್ನು ತಾಳಿದೆ ರಾಯಗಢದ ಕುಂಡ್ಲಿಕಾ ನದಿ. ಮಹಾರಾಷ್ಟ್ರದ ರೋಹಾ ನಗರಕ್ಕೆ ಸಂಪೂರ್ಣ ಜಲದಿಗ್ಬಂಧನ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆ ಭೀಕರ ದೃಶ್ಯ. ಕುಂಡ್ಲಿಕಾ ನದಿಯ ಪ್ರವಾಹಕ್ಕೆ ರೋಹಾ ನಗರ ಸಂಪೂರ್ಣ ಜಲಾವೃತಗೊಂಡಿದೆ. ಸೇತುವೆಗಳು ಮುಳುಗಡೆಗೊಂಡಿದ್ದಾವೆ. ಮನೆಗಳಿಗೆ ನೀರು ನುಗ್ಗಿದೆ. ರಾಯಗಢದ ರೋಹಾ ನಗರದ ಕುಂಡ್ಲಿಕಾ ನದಿಯ ರೌದ್ರಾವತಾರ ಹೆಚ್ಚಾಗಿದೆ. ಇಡೀ ನಗರವನ್ನು ಪ್ರವಾಹದ ನೀರು ಸುತ್ತುವರೆದಿದೆ. ರೋಹಾ ನಗರದ ನಿವಾಸಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಇನ್ನು ಡ್ರೋನ್ ಕ್ಯಾಮ್ರಾದಲ್ಲಿ ಕೂಡ ನೀವು ದೃಶ್ಯದಲ್ಲಿ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ಕುಂಡ್ಲಿಕಾ ನದಿಯ ಭೀಕರ ರೂಪ ಹೇಗಿದೆ ಅಂತ ಹೇಳಿ. ಮಹಾರಾಷ್ಟ್ರದ ರಾಯಗಢ ಭಾಗ ಅದು, ರೋಹಾ ನಗರದ ಭಾಗ ಅದು. ನೀವು ನೋಡ್ತಾ ಇದ್ದೀರಿ ಆ ಕುಂಡ್ಲಿಕಾ ನದಿಯ ಪ್ರವಾಹ ಎಷ್ಟರ ಮಟ್ಟಿಗಿದೆ ಅಂತ. ಡ್ರೋನ್ ಕ್ಯಾಮ್ರಾದಲ್ಲಿ ಇದು ಸರಿಯಾಗಿದೆ. ಆ ರಸ್ತೆಯ ಭಾಗದಲ್ಲಿ ನೀರಿಲ್ಲ ಅನ್ನೋದು ಬಿಟ್ಟರೆ ಆ ಸುತ್ತಮುತ್ತ ಸಂಪೂರ್ಣವಾಗಿ ನಗರವೇ ಜಲಾವೃತಗೊಂಡಿದೆ. ಬಹಳ ದೊಡ್ಡ ದೊಡ್ಡ ಕಟ್ಟಡಗಳ ಗ್ರೌಂಡ್ ಫ್ಲೋರ್ಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದರೆ, ಇನ್ನು ಸಹಜವಾಗಿರುವಂಥ ಮನೆಗಳ ಸಂಪೂರ್ಣ ಭಾಗ ನೀರಿನಿಂದ ಆವೃತವಾಗಿರುವಂಥದ್ದು. ಡ್ರೋನ್ ಕ್ಯಾಮ್ರಾದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಆ ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಆ ನೀರಿನ ಪ್ರವಾಹ ರಸ್ತೆಯನ್ನು ಬಿರುಕು ಬಿಡೋ ಹಂಗೆ ಮಾಡಿ ಮತ್ತೊಂದು ಕಡೆ ನೀರು ಹರಿದಿರೋದು. ನೀವು ಈ ದೃಶ್ಯವನ್ನು ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ರಸ್ತೆಗಳ ಸಂಪೂರ್ಣ ಸಂಪರ್ಕ ಅನ್ನೋದು ಇಲ್ಲಿ ಸ್ಥಗಿತವಾಗಿದೆ. ನದಿಯ ಪ್ರವಾಹದ ನೀರು ನಗರ ಪ್ರದೇಶದಲ್ಲಿ ಆವೃತವಾಗಿರುವಂಥದ್ದು. ಅಲ್ಲಿರುವಂಥ ಜನಸಾಮಾನ್ಯರು ಒಂದು ರೀತಿ ಆತಂಕದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರೋಹಾ ನಗರಕ್ಕೆ ಹೊಂದಿಕೊಂಡಿರುವಂಥ ಅಷ್ಟಮಿ ಇರ್ಬೋದು, ರಾಯ್ಕರ್ ಪಾರ್ಕ್ ಇರ್ಬೋದು, ದಮ್ಕಾಡಿ ಇರ್ಬೋದು, ಸಣ್ಣ ಸೇತುವೆ ಏನಿದೆ ಅವೆಲ್ಲವೂ ಕೂಡ ಜಲಾವೃತಗೊಂಡಿದೆ. ನೀವು ಆ ರಸ್ತೆಯ ಭಾಗವನ್ನು ದೃಶ್ಯದಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಒಂದು ಕಡೆ ನದಿಯ ಪ್ರವಾಹ, ಅದರ ರಭಸ ಎಷ್ಟಿದೆ ಅಂಥೇಳಿ ಅದರ ರಸ್ತೆಯನ್ನೇ ಬಿರುಕು ಮೂಡೋ ಹಂಗೆ ಮಾಡಿದೆ. ಆ ನದಿಯ ನೀರು ಮತ್ತೊಂದು ಕಡೆ ನಗರ ಪ್ರದೇಶಕ್ಕೆ ನುಗ್ಗಿದೆ. ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣವಾಗಿ ಸೇತುವೆಗಳೆಲ್ಲ ಮುಳುಗಡೆಯಾಗಿರುವುದರಿಂದಾಗಿ ನೀರಿನ ಪ್ರವಾಹ ಎಷ್ಟರ ಮಟ್ಟಿಗೆ ರಭಸದಿಂದ ಕೂಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇದರ ಜೊತೆಗೆ ನೀವು ಗಮನಿಸಬಹುದು, ದ್ವಿಚಕ್ರ 4 ಚಕ್ರದ ವಾಹನಗಳಂತೂ ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ತಳಮಹಡಿಯ ಹಲವು ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರೋಹಾ ರೈಲ್ವೆ ನಿಲ್ದಾಣದ ಪರಿಸರಕ್ಕೂ ಕೂಡ ಕುಂಡ್ಲಿಕಾ ನದಿಯ ಪ್ರವಾಹದ ನೀರು ನುಗ್ಗಿಬಿಟ್ಟಿದೆ. ರೈಲ್ವೆ ನಿಲ್ದಾಣದ ಸುತ್ತಲೂ ಜಲದಿಗ್ಬಂಧನ. ಹೌದು, ಸಂಪೂರ್ಣವಾಗಿ ಜಲದಿಗ್ಬಂಧನದಲ್ಲಿ ಜನರು ಹೆಂಗಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬಹುದು. ಅದು ರಸ್ತೆಯೋ ಮೈದಾನವೋ ಯಾವುದು ಕೂಡ ಗೊತ್ತಾಗದ ಮಟ್ಟಿಗೆ ನೀರು ತುಂಬಿಕೊಂಡ್ಬಿಟ್ಟಿದೆ. ಅಲ್ಲಿ ನೋಡಿ, ಜನಸಾಮಾನ್ಯರು ಒಂದಿಬ್ಬರು ಓಡಾಟವನ್ನು ನಡೆಸ್ತಾ ಇದ್ರು. ಅದನ್ನು ಕೂಡ ನೀವು ಗಮನಿಸಬಹುದು. ಆ ದೂರದಲ್ಲಿರುವಂಥದ್ದು ನದಿ. ಆ ನದಿಯ ಪ್ರವಾಹ ನಗರ ಪ್ರದೇಶಕ್ಕೆ ಹೆಂಗೆ ನುಗ್ಗಿದೆ ಅನ್ನೋದನ್ನು ನೀವೇ ದೃಶ್ಯದಲ್ಲಿ ಗಮನಿಸಬಹುದು. ರಭಸ ಕೂಡ ಕೊಂಚ ಹೆಚ್ಚೇ ಇರುವುದರಿಂದಾಗಿ ಜನ ಆತಂಕದಲ್ಲಿದ್ದಾರೆ. ಮಹಾರಾಷ್ಟ್ರದ ರಾಯಗಢದಲ್ಲಿ ಆಗಿರುವಂಥ ಜಲಪ್ರಳಯ ಇದು. ರೌದ್ರಾವತಾರವನ್ನು ತಾಳ್ಬಿಟ್ಟಿದೆ ಕುಂಡ್ಲಿಕಾ ನದಿ. ಮಹಾರಾಷ್ಟ್ರದ ರೋಹಾ ನಗರಕ್ಕೆ ಸಂಪೂರ್ಣ ಜಲದಿಗ್ಬಂಧನ. ಆ ಪ್ರವಾಹದ ನೀರೆಲ್ಲ ಮನೆಗಳಿಗೂ ನುಗ್ಗಿಬಿಟ್ಟಿದೆ. ಬದುಕು ದುಸ್ತರ ಆಗಿದೆ. ಜೀವನ ನಡೆಸುವುದು ಕಷ್ಟ ಆಗಿದೆ. ತಕ್ಷಣ ರಕ್ಷಣಾ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ನೀರಿನ ತೆರವು ಕಾರ್ಯ ಅನ್ನೋದನ್ನು ಮಾಡಬೇಕಾಗತ್ತೆ. ಬಹುತೇಕ ಶಾಲಾ ಕಾಲೇಜು ಎಲ್ಲವೂ ಕೂಡ ಸ್ಥಗಿತವಾಗಿರುತ್ತೆ. ಕಚೇರಿ ಕೆಲಸಗಳೆಲ್ಲವೂ ಕೂಡ ಸ್ಥಗಿತ ಆಗಿರುತ್ತೆ. ನೀವು ಆ ರಸ್ತೆಯ ಭಾಗವನ್ನು ಗಮನಿಸಬಹುದು. ಹಾರ್ಡ್ಲಿ ಒಂದು 3-4 ಕಿಲೋಮೀಟರ್ ಏನು ಸಮಸ್ಯೆ ಇಲ್ಲ ಅಂದರೂ ಒಂದು ಭಾಗದಲ್ಲಿ ನೀವು ಗಮನಿಸಬಹುದು ರಸ್ತೆ ಸಂಪೂರ್ಣವಾಗಿ ಭೀಕರವಾಗಿ ಯಾವ ರೀತಿ ಬಿರುಕು ಬಿಟ್ಟಿದೆ ಅನ್ನೋದನ್ನು. ಸೊ ಹಾಗಾಗಿ ಅಲ್ಲೇ ನಿಂತು ವಿಡಿಯೋ ಮಾಡ್ತಿರುವಂತಹ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅವಲೋಕಿಸ್ತಾ ಇರುವಂಥ ಸ್ಥಳೀಯರನ್ನು ಕೂಡ ಗಮನಿಸಬಹುದು. ಬಟ್ ಸ್ಥಳೀಯರಿಗೆ ಈ ಸಂದರ್ಭದಲ್ಲಿ ಏನು ಹೇಳ್ಬೋದು ಅಂದರೆ, ನೀರೆಷ್ಟು ಬಂದಿದೆ, ನೀರೆಷ್ಟು ತುಂಬಿದೆ, ಪ್ರವಾಹ ಹೆಂಗಿದೆ, ಇದನ್ನೆಲ್ಲ ಗಮನಿಸೋದಕ್ಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಡೋದಕ್ಕೆ ಹೊರಗಡೆ ಬರ್ತಾರೆ, ಅಪಾಯಗಳನ್ನು ತಂದುಕೊಳ್ತಾರೆ. ಅಂತ ದುಸ್ಸಾಹಸಕ್ಕೆ ಯಾರೂ ಕೂಡ ಕೈ ಹಾಕಬಾರದು.